ಎಲ್ಲ ಒಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ಇವತ್ತಿನ ಈ ನೋಟದಲ್ಲಿ 8ನೇ ತರಗತಿ FA2 ಎಕ್ಸಾಮ್ಗೆ ಇಂಗ್ಲೀಷ್ ವಿಷಯದ ಒಂದು ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ಇಂಪಾರ್ಟೆಂಟು ನಿಮ್ಮ FA2 ಎಕ್ಸಾಮ್ಗೆ. ಯಾಕೆ ಅಂದರೆ ಇಲ್ಲಿ ಯಾವ ರೀತಿಯಾಗಿ ಪ್ಯಾಟ್ರನ್ನ ಕೊಟ್ಟಿದ್ದಾರೆ, ಇದೇ ರೀತಿ ಪ್ಯಾಟ್ರನು ನಿಮ್ಮ ಒಂದು FA2 ಎಕ್ಸಾಮ್ನಲ್ಲಿ ಇರ್ತದೆ. ಅಷ್ಟೇ ಮಾತ್ರವಲ್ಲ, ಇಲ್ಲಿರೋ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು. ಯಾಕಂದರೆ ಇಂಪಾರ್ಟೆಂಟ್ ಕ್ವಶನ್ಗಳು ಚೆನ್ನಾಗಿ ಓದ್ಕೊಂಡು ಹೋಗಿ. ನಿಮಗೆ ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೀನಿ, ಅದರಿಂದ ಕೊನೆವರೆಗೆ ನೋಡಿ, ಓಕೆನಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಿಮ್ಮೊಂದು 8th SA2 ಎಕ್ಸಾಮ್ ಮುಗಿಯುವವರೆಗೆ, ಆನ್ಯುವಲ್ ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳು ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಮತ್ತು ಎಕ್ಸಾಮ್ಗೆ ಇರುವಂಥ ಕ್ವಶನ್ಗಳು ಎಲ್ಲವೂ ನಿಧಾನ ಚಾನಲ್ ಆಗ್ತೀವಿ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ, ಅವ್ರಿಗೂ ಶೇರ್ ಮಾಡಿ, ಅವರು ಕೂಡ ಕಳಿಸಿ. ಓಕೆ, ನೋಡ್ತಾ ಹೋಗೋಣ. ಫಾರ್ಮ್ಯಾಟ್ ಅಸೆಸ್ಮೆಂಟು ಇದೇ ವರ್ಷದ ಮಾಡೆಲ್ ಕ್ವಶನ್ ಪೇಪರ್ ಇದು, ಓಕೆನಾ? 2026 ಸಬ್ಜೆಕ್ಟ್ ಇಂಗ್ಲೀಷು, 8ನೇ ತರಗತಿ, ಮಾರ್ಚ್ 20. ಓಕೆ, ನೋಡ್ತಾ ಹೋಗೋಣ. ಒಂದೇ ಮೇನು ಡೂ ಆ್ಯಸ್ ಡೈರೆಕ್ಟೆಡು, 6 ಕ್ವಶನ್ಸು, 6 ಮಾರ್ಕ್ಸು. ಪ್ರತಿ ಕ್ವಶನ್ಗೆ 1 ಮಾರ್ಕ್ಸು. ಕ್ವಶನ್ ನಂಬರ್ 1, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ದ ಸನ್ ಈಸ್ ಶೈನಿಂಗ್. ಇಲ್ಲಿ ಸನ್ಗೆ ಅಂಡರ್ಲೈನ್ ಮಾಡಿದ್ದಾರೆ. ಇದೇನಾಗ್ತದೆ ಸನ್ ಅನ್ನೋದು? ಆಪ್ಷನ್ ಬಿ ನೌನ್ ಆಗ್ತದೆ. ಅದೇ ರೀತಿ ನಮಗೆ ವರ್ಬನ್ನು ಕೇಳ್ಬೋದು, ಆಬ್ಜೆಕ್ಟಿವ್ ಕ್ವಶನನ್ನು ಕೇಳ್ಬೋದು, ಪ್ರೊನೌನನ್ನು ಕೇಳ್ಬೋದು. ಇದು ಯಾವುದು? ಸನ್ ಅನ್ನೋದು ನೌನು, ಓಕೆನಾ? ನೆಕ್ಸ್ಟು ಕ್ವಶನ್ ನಂಬರ್ 2, ಚೂಸ್ ದ ಕರೆಕ್ಟ್ ಆರ್ಟಿಕಲ್. ಆರ್ಟಿಕಲ್ ಕೇಳಿದರೆ ಐ ಸಾವ್ ಡ್ಯಾಶ್ ಎಲಿಫೆಂಟ್ ಆ್ಯಟ್ ಜೂ. ಐ ಸಾವ್ ಡ್ಯಾಶ್ ಎಲಿಫೆಂಟ್ ಆ್ಯಟ್ ಡ್ಯಾಶ್ ಜೂ ಕೊಟ್ಟಿದ್ದಾರೆ. ಇಲ್ಲಿ ಏನು ಬರಬೇಕು? ಆಪ್ಷನ್ ಬಿ ರೈಟ್ ಆನ್ಸರ್ ನೋಡಿ. ಐ ಸಾವ್ ಆ್ಯನ್ ಎಲಿಫೆಂಟ್ ಆ್ಯಟ್ ದ ಜೂ, ಓಕೆನಾ? ದ ಜೂ ಆಗಿರಲಿ ಮತ್ತು ಸಿಟಿ ನೇಮ್ ಆಗಿರಲಿ, ಇವಕ್ಕೆಲ್ಲ ನಾವು ದನ ಬಳಸ್ತೀವಿ. ಆಲ್ಮೋಸ್ಟ್ ನಿಮಗೆ ಆರ್ಟಿಕಲ್ ಬಗ್ಗೆ ಗೊತ್ತಿದ್ದರೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಕ್ವಶನ್ ನಂಬರ್ 3, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಪ್ರೆಫಿಕ್ಸು. ಕ್ವಶನ್ ನೋಡಿ, ದ ಆನ್ಸರ್ ಈ ಗೇವ್ ಈಸ್ ಕರೆಕ್ಟ್ ಬಟ್ ಯುವರ್ ಆನ್ಸರ್ ಈಸ್ ಡ್ಯಾಶ್. ಇಲ್ಲಿ ಕರೆಕ್ಟ್ ಅಂಡರ್ಲೈನ್ ಮಾಡಿದ್ದಾರೆ. ಸಿಂಪಲ್ ನೋಡಿ, ಕರೆಕ್ಟ್ ಅನ್ನೋದು ಇನ್ಕರೆಕ್ಟ್ ಆಗ್ತದೆ. ಇನ್ಕರೆಕ್ಟ್ ಸರಿಯಾದ ಉತ್ತರ, ಆನ್ಸರ್ ಈಸ್ ಇನ್ಕರೆಕ್ಟ್. ಕ್ವಶನ್ ನಂಬರ್ 4, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಹೋಮೋಫೋನ್. ಹೋಮೋಫೋನ್ ಕೇಳಿದರೆ ವಿ ಸಾವ್ ಎ ಫುಲ್ ಮೂನ್ ಲಾಸ್ಟ್ ಡ್ಯಾಶ್. ನೈಟ್ ಕೊಟ್ಟಿದ್ದಾರೆ, ನೈಟ್ ಕೊಟ್ಟಿದ್ದಾರೆ. ಎರಡು ಕೂಡ ಉಚ್ಚಾರ ಒಂದೇ ಆಗ್ತವೆ. ಆದರೆ ಇಲ್ಲಿ NIGHT ಅನ್ನೋದು ಸರಿಯಾದ ಉತ್ತರ ನೋಡಿ. KNIGHT ಕೂಡ ಮೀನಿಂಗೇ ಬೇರೆ ಮತ್ತು NIGHT ಮೀನಿಂಗೇ ಬೇರೆ. ಇಲ್ಲಿ ಏನು ಕೊಟ್ಟಿದ್ದಾರೆ? ಮೂನ್ ಲಾಸ್ಟ್. ವಿ ಸಾವ್ ಎ ಫುಲ್ ಮೂನ್ ಲಾಸ್ಟ್ ಅಂದರೆ ನಾನು ಕಳೆದ ರಾತ್ರಿ ಏನನ್ನು ನೋಡಿದೆ? ಪೂರ್ತಿ ಚಂದ್ರನ ನೋಡಿದೆ. ಪೂರ್ತಿ ಚಂದ್ರನ ನೋಡಿದೆ. ಮೂನ್ ಲಾಸ್ಟ್ ನೈಟ್ ಆಗ್ತದೆ. ಆ ಸೆಂಟೆನ್ಸ್ ಮೇಲೆ ಡಿಪೆಂಡು. ಕೆಲವು ಸಲ ನೈಟ್ ಕೊಡ್ತಾರೆ, ಕೆಲವೊಂದು ಸಲ KNIGHT ಕೊಡ್ತಾರೆ. ಸೊ ಎರಡು ಕೂಡ ಮೀನಿಂಗ್ ಒಂದೇ ಆಗೋದಿಲ್ಲ, ಬೇರೆ ಬೇರೆ ಮೀನಿಂಗು, ಆದರೆ ಉಚ್ಚಾರ ಒಂದೇ. ಇದು ಕೂಡ ನೈಟೇ, ಇದು ಕೂಡ ನೈಟೇ. ನೆಕ್ಸ್ಟ್ ಕ್ವಶನ್ ನಂಬರ್ 5, ಚೂಸ್ ದ ಸಿನೋನಿಯಮ್ ಫಾರ್ ದ ವರ್ಲ್ಡ್ ಫಾರಿನ್ ಆ್ಯಸ್ ಯೂಸ್ಡ್ ಇನ್ ದ ಟೈಟಲ್. ಫಾರಿನ್ ವರ್ಡ್ಗೆ ಸಿನೋನಿಯಮ್ ಕೇಳಿದ್ದಾರೆ. ಆಪ್ಷನ್ ಎ ನಾನ್, ಆಪ್ಷನ್ ಬಿ ಸ್ಟ್ರೇಂಜ್, ಆಪ್ಷನ್ ಸಿ ನೇಟಿವ್, ಆಪ್ಷನ್ ಡಿ ಫ್ರೆಂಡ್ಲಿ. ನೋಡಿ, ಫಾರಿನ್ ಅಂತ ಬಂದಾಗ ಅದು ವಿದೇಶ, ಅರ್ಥ ಆಯ್ತಾ? ವಿದೇಶ ಅನ್ನೋರು ಏನಾಗಿರ್ತಾರೆ? ನಮಗೆ ಸ್ಟ್ರೇಂಜ್ ಆಗಿರ್ತಾರೆ. ಅವ್ರಿಗೂ ನಮಗೆ ಯಾವ ಗೊತ್ತಿರೋದಿಲ್ಲ, ಅವ್ರು ನಮ್ಮ ಸಂಬಂಧಿಕ ಆಗಿರೋದಿಲ್ಲ, ಫ್ರೆಂಡ್ ಕೂಡ ಆಗಿರೋದಿಲ್ಲ. ಅದರಿಂದ ಆಪ್ಷನ್ ಬಿ ಸ್ಟ್ರೇಂಜ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 6, ಚೂಸ್ ದ ಆ್ಯಂಟೋನಿಯಮ್ ಆಫ್ ದ ವರ್ಡ್ ಪೀಸ್. ಪೀಸ್ ವರ್ಡ್ಗೆ ಆ್ಯಂಟೋನಿಯಮನ್ನು ಕೇಳಿದ್ದಾರೆ. ಪೀಸ್ ಅನ್ನೋದು ಆ್ಯಂಟೋನಿಯಮ್ ಏನಾಗ್ತದೆ? ರಿಚ್. ಆಪ್ಷನ್ ಸಿ ರಿಚ್ ಆಗ್ತದೆ. ಪೀಸ್, ರಿಚ್. ಇನ್ನು ನೆಕ್ಸ್ಟು ಎರಡನೇ ಮೇನು, ಆನ್ಸರ್ ದ ಫಾಲೋಯಿಂಗ್. 2 ಮಾರ್ಕ್ಸ್, 4 ಕ್ವಶನ್ಸ್, ಟೋಟಲ್ ಆಗಿ 8 ಮಾರ್ಕ್ಸು. ಪ್ರತಿ ಕ್ವಶನ್ಗೆ 2 ಮಾರ್ಕ್ಸು. ಕ್ವಶನ್ ನಂಬರ್ 7, ವಾಟ್ ವಾಸ್ ದ ಪನಿಷ್ಮೆಂಟ್ ದ್ಯಾಟ್ Oliver got for asking for more. Answer, Oliver was locked in a room to spend the night alone. It was the punishment that Oliver got for asking for more food. ಯಾವುದಕ್ಕೆ? Oliver got for asking for more food. ಇನ್ನು ಕ್ವಶನ್ ನಂಬರ್ 8, the X-rays is good for me, says the narrator. What was the X-rays? Answer, the X-rays was walking from his home to rail track lines in the morning and from the lines to his home in the evening. Question number 9, why does the poet discourage the war and hatred? Answer ನೋಡಿ, war harms everyone, hatred ಅಂತ ಆಗಬೇಕದು, everyone including we,
ಆ್ಯಂಡ್ ಹೇಟ್ರೆಡ್ ಡಿವೈಡ್ಸ್ ಪೀಪಲ್ ಹೂ ಆರ್ ಎಸೆನ್ಷಿಯಲಿ ದ ಸೇಮ್. ಅಂದ್ರೇನು? ಹೇಟೆಡ್ ಅಂತ ಅರ್ಥ. ನೆಕ್ಸ್ಟು ಕ್ವಶನ್ ನಂಬರ್ 10. ವೆನ್ ಡಿಡ್ ದ ಸ್ಟ್ರೇಂಜ್ ಫಿಯರ್ ಸ್ಟ್ರಿಕ್ ದ ಹೇರ್ ಆ್ಯಂಡ್ ವಾಟ್ ವಾಸ್ ದ್ಯಾಟ್? ಆನ್ಸರ್: ಒನ್ ಡೇ ಎಸ್ ದ ಹೇರ್ ವಾಸ್ ಬ್ರಿಂಗಿಂಗ್ ಫುಡ್ ಟು ಇಟ್ಸ್ habitat, a strange fear struck him. If the earth was to fall to pieces, what would become of him? Next, to answer the following in 5 to 6 sentences each. 3 ಮಾರ್ಕ್ಸು, ಒಂದು ಕ್ವಶನ್. ಟೋಟಲಾಗಿ 3 ಮಾರ್ಕ್ಸು, ಒಂದೇ ಕ್ವಶನ್ನ ಕೇಳಿದ್ದಾರೆ. ಸೊ ಇಲ್ಲಿ ಆನ್ಸರ್ ನೋಡಬೇಕು ನೀವು. 11ನೇ ಕ್ವಶನ್ನು: ಹೌ ಡಸ್ ದ ಪೊಯಮ್ ಫಾರ್ ಎ 5-year-old ಮೇಕ್ ಯು ಫೀಲ್? ಆನ್ಸರ್: ದ ಪೊಯಮ್ ಫಾರ್ ಎ 5-year-old ಟೆಲ್ಸ್ ಅಸ್ ಅಬೌಟ್ ದ contradiction in our dealings. There is a difference between what we preach and what we really practice. ಇಷ್ಟು ಬರೋದು ಸಾಲೋದಿಲ್ಲ. 3 ಮಾರ್ಕ್ಸಿನ ಕೂಡ ಜಾಸ್ತಿ ಬರಬೇಕು. ನಾನು ಇಲ್ಲಿ ಶಾರ್ಟಾಗಿ ಹೇಳಿದ್ದೀನಿ ಅಷ್ಟೇ. ನಿಮ್ಮ ಬಗ್ಗೆ ನೋಡ್ಕೊಳ್ಳಿ, ಅಲ್ಲಿ ಒಂದು ಜಾಸ್ತಿ ಆನ್ಸರ್ನ ಬರೀಬೇಕು. ಓಕೆನಾ? ನೆಕ್ಸ್ಟು ಇದು ಇಂಪಾರ್ಟೆಂಟ್ ಕ್ವಶನ್ ನೋಡಿ. ರೀಡ್ ದ ಪ್ರೊಫೈಲ್ ಗಿವನ್ ಬಿಲೋ, ರೈಟ್ ಎ ಪ್ಯಾರಾಗ್ರಾಫ್ ಈಚ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಪ್ರೊಫೈಲ್ ಹೆಂಗೆ ಕೇಳಿದ್ದಾರೆ? ಸೊ ಹೆಚ್ಚಾಗಿ ನಮಗೆ 3 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆನಾ? 3 ಮಾರ್ಕ್ಸಿಗೆ ಕೇಳ್ತಾರೆ. ಇಲ್ಲಿ ಅವ್ರು ಮಾರ್ಕ್ಸ್ನ ಮೆನ್ಷನ್ ಮಾಡಿಲ್ಲ, ವೇಟ್ ಮಾಡಿ. ಸೊ 3 ಮಾರ್ಕ್ಸಿಗೆ ಕೇಳಬೇಕನ್ನ. ಓಕೆ, 3 ಮಾರ್ಕ್ಸಿಗೆ ಕೇಳ್ತಾರೆ. ಏನು ಕೊಟ್ಟಿರ್ತಾರೆ ನೋಡಿ: ನೇಮು, ರಸ್ಕಿನ್ ಬಾಂಡ್, ಡೇಟ್ ಆಫ್ ಬರ್ತ್, ಬರ್ತ್ ಪ್ಲೇಸ್, ವರ್ಕ್, ಆಕ್ಯುಪೇಷನ್, ವಾಟ್ಸ್ಕೊಂಡು ಕೊಟ್ಟಿದ್ದಾರೆ. ತುಂಬಾ ಈಸಿ ನೋಡಿ. ಯಾವುದೇ ಕಾರಣಕ್ಕೂ ಯಾರೂ ಕೂಡ ಈ ಒಂದು ಕ್ವಶನ್ ಬಿಟ್ಟು ಬರೋಕ್ಕೆ ಹೋಗಬೇಡಿ. ಯಾಕಂದರೆ ಎಲ್ಲ ಕೂಡ ಅಲ್ಲಿ ಇರ್ತದೆ. ನೀವು ಜಸ್ಟ್ ಅದನ್ನ ಸೆಂಟೆನ್ಸ್ ವೈಸ್ ಬರಬೇಕು, ಪ್ಯಾರಾಪಲ್ಲಿ ಬರಬೇಕು, ಎಲ್ಲ ಅಲ್ಲಿ ಇರ್ತದೆ. ಓಕೆನಾ? ಸಿಂಗ್ಲರ್ ಇದ್ದರೆ ಈಸನ್ನ ಬಳಸಿ, ಪ್ಲೂರಲ್ ಇದ್ದರೆ ಆರನ್ನ ಬಳಸಿ, ಮತ್ತು ನೇಮ್ಗೆ ಪುರುಷ ಆಗಿದ್ದರೆ ಹಿಯನ್ನು ಬಳಸಿ, ಸ್ತ್ರೀ ಆಗಿದ್ದರೆ ಶಿಯನ್ನು ಬಳಸಿ. ತುಂಬಾ ಈಸಿ ಇದೆ ನೋಡಿ. ಆನ್ಸರ್ ಇದೆ ನೋಡಿ. ರಸ್ಕಿನ್ ಬಾಂಡ್ ಈಸ್ ಎ ರೆನ್ಯೂಡ್ ಇಂಡಿಯನ್ ಆಥರ್. ಯಾರವರು? ಇಂಡಿಯನ್ ಆಥರ್, ರೆನ್ಯೂಡ್ ಇಂಡಿಯನ್ ಆಥರು. ಬಾರ್ನ್ ಆನ್ 19 May 1937. ಯಾವಾಗ ಜನಿಸ್ತಾರೆ ಅವರು? ಯಾವಾಗ ಹುಟ್ಟಿದರು? ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ ನೋಡಿ. ಇಷ್ಟೇ ಬರಬೇಕು. ಬಾರ್ನ್ ಆನ್ 19 May 1937. ಏನು ಬರಬೇಕು? ಎಲ್ಲಿ ಹುಟ್ಟಿದ್ದಾರೆ? ಇನ್ ಕೌಸುಲಿ, ಹಿಮಾಚಲ್ ಪ್ರದೇಶ್. ಇಷ್ಟೇ ನೋಡೋರು. ಏನು ಕೊಟ್ಟಿರ್ತಾರಲ್ಲ, ಸಿಂಪಲ್ಲಾಗಿ ಅದನ್ನೇ ನೀವು ಪ್ಯಾರಾಫಲ್ಲಿ ಬರಬೇಕು. ಒಟ್ಟಿನಲ್ಲಿ ಬಿಡೋಕ್ಕೆ ಹೋಗಬೇಡಿ ಯಾರು ಕೂಡ. ಯಾಕೆ ಹೇಳ್ತೀನಿ ಅಂದರೆ ತುಂಬ ಜನ ಬಿಟ್ಟು ಬರ್ತಾರೆ. ಇಷ್ಟು ಈಸಿ ಕ್ವಶನ್ ಕೂಡ ಬಿಟ್ಟು ಬರ್ತಾರೆ. ಅದಕ್ಕೆ ಹೇಳ್ತಾ ಇರ್ತೀನಿ ನಾನು, ಬಿಡೋಕ್ಕೆ ಹೋಗಬೇಡಿ. ನಿಮಗೆ ಎಷ್ಟು ಓದು ಬರ್ತದೆ ಅಷ್ಟು ಬರೆದು ಬನ್ನಿ. ಹಿಮಾಚಲ್ ಪ್ರದೇಶ್. ಮತ್ತು ಇದು ಕೇವಲ FA2ಗೆಲ್ಲ, ನಿಮ್ಮ SA2 ಎಕ್ಸಾಮ್ ಕೂಡ ಕೇಳ್ತಾರೆ. ಪ್ರೊಫೈಲ್ ರೇಟಿಂಗು ಪ್ಯಾಟರ್ನ್ ನೋಡ್ಕೊಳ್ಳಿ, ನೀವು ಕ್ವಶನ್ ಪೇಪರ್ದು ಅದ್ರ ಪ್ರಕಾರ ಕೇಳ್ತಾರೆ. He is a celebrated novelist and short story writer, known for his simple yet touching tales that often reflect life in the hills of India. Over the years, he has written numerous books for both children and adults, earning a special place in the heart of readers. Works beautifully capture the essence of nature, human emotions, and everyday experiences. In recognition of his contribution to Indian literature, Ruskin Bond was honored with the ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಇನ್ 1992. ಓಕೆನಾ? ಇಷ್ಟಾದರೆ ನಿಮ್ಮೊಂದು ಈ ಒಂದು FA2ನ ಇಂಗ್ಲೀಷ್ ವಿಷಯದ ಕ್ವಶನ್ ಪೇಪರು ಮುಕ್ತಾಯ ಆಗ್ತದೆ ನೋಡಿ. ಇದು 1ನೇ ಸೆಟ್ಟು. ನಿಮಗೆ ಆಲ್ಮೋಸ್ಟ್ ನಾನು ಎಲ್ಲ ವಿಷಯಗಳ ಮೇಲೆ, ಇಂಗ್ಲೀಷ್ ಆಗಿರಲಿ ಎಲ್ಲ ವಿಷಯಗಳ ಮೇಲೆ ಒಂದು 2ರಿಂದ 3 ಸೆಟ್ಟು ಕ್ವಶನ್ ಪೇಪರ್ ಹಾಕ್ತೀನಿ. FA2ಗೆ ಒಂದು 2ರಿಂದ 3 ಸೆಟ್ ಹಾಕಿರ್ತೀನಿ. ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ. ಒಂದೇ ಸೆಟ್ ಕೊಟ್ಟರೆ ನಿಮಗೆ ಕೆಲವೊಂದು ಕ್ವಶನ್ ಬರ್ಬೋದು, ಬರದೇ ಇರ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, 2ರಿಂದ 3 ಸೆಟ್ಟು ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ಅವಾಗ ನಿಮಗೆ ಕೆಲವೊಂದು ಕ್ವಶನ್ ರಿಪೀಟ್ ಆಗ್ಬೋದು. ಓಕೆನಾ? ಯಾಕಂದರೆ ಸಿಲೆಬಸ್ ತುಂಬಾ ಕಡಿಮೆ ಇರ್ತದೆ, ರಿಪೀಟ್ ಆಗ್ತವೆ. ಚೆನ್ನಾಗಿ ಓದ್ಕೊಳ್ಳಿ. ಕಮೆಂಟ್ ಮಾಡಿ. ಈ ಒಂದು ವಿಷಯ ಬಿಟ್ಟು ನಿಮಗೆ ಬೇರೆ ಯಾವ ವಿಷಯ ಬೇಕು ಕಮೆಂಟ್ ಹಾಕಿ, ಅಥವಾ ನಿಮಗೆ ಯಾವ್ಯಾವ ಪಾಠದ ಪದ್ಯದ ಇಂಪಾರ್ಟೆಂಟ್ ಬೇಕಾದ ಕಮೆಂಟ್ ಹಾಕಿ. ಒಟ್ಟಿನಲ್ಲಿ ಕಮೆಂಟ್ ಹಾಕಿ. ಏನೇ ಸಮಸ್ಯೆ ಇರಲಿ, ಡೌಟ್ ಇರಲಿ, ಕಮೆಂಟ್ ಹಾಕಿ. ಮತ್ತು ಈ ಒಂದು ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.